ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 3 ವಿಷಯಗಳ ಬಗ್ಗೆ, ಗೃಹಲಕ್ಷ್ಮಿ 16ನೇ ಕಂತು ಮತ್ತು 17ನೇ ಕಂತಿನ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ನಾವೀಗೇನು 16ನೇ ಕಂತು ಬಂದಿದೆ, ಪ್ರೂಫ್ ಕಳಿಸಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನೂ ಕೂಡ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಇದೆ. ಅದರ ಜೊತೆಯಲ್ಲಿ ಇನ್ನು ನಾವು ಜನರಲ್ ಆಗಿ ಚೆಕ್ ಮಾಡಿದ್ರೂ ಸಹ ಶೀಘ್ರದಲ್ಲೇ 16ನೇ ಕಂತು ಬಿಡುಗಡೆ ಆಗುತ್ತೆ ಅನ್ನೋದರಲ್ಲಿ ಒಂದು ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಪ್ರೂಫ್ ಕೂಡ ನಾನು ನಿಮಗೆ ತೋರಿಸೋಂಥ ಕೆಲಸ ಮಾಡ್ತೀನಿ. ಈ ಎಲ್ಲ ವಿಷಯಗಳು ಬೇಕು ಅಂದರೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋದಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಹಾಕಿದ್ದೆ. ಈ ರೀತಿಯಾಗಿ DBT ಕರ್ನಾಟಕ ಆ್ಯಪಿನ ಸ್ಕ್ರೀನ್ಶಾಟನ್ನೇ ಕಳಿಸಿದ್ದಾರೆ ಅಂತ. ಕೊನೆಗೂ ಅವರು ಕಂಪ್ಲೀಟ್ ಅವ್ರಿಗೆ ಬಂದಿರತಕ್ಕಂಥ 16 ಕಂತುಗಳ ಸ್ಕ್ರೀನ್ಶಾಟನ್ನು ಕೂಡ ನನಗೆ ಫೇಸ್ಬುಕ್ ಮೆಸೆಂಜರಲ್ಲಿ ಕಳಿಸಿದ್ದಾರೆ. ಅದನ್ನು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ. ಅದನ್ನು ನಿಮಗೆ ವಿಡಿಯೋದಲ್ಲಿ ತೋರ್ಸೋಕೆ ಹೋದರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಓಕೆನಾ? ಅದಾದ ನಂತರ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಾವು ಸಹಜವಾಗಿ ಸರ್ಕಾರ ನಾವು ಜನವರಿ ಎಂಡ್ ಒಳಗೆ ಬಿಡುಗಡೆ ಮಾಡ್ತೀವಿ, ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂದರೆ, ನಾನು ಈಗ 16ನೇ ಕಂತು ಅಲ್ಲ, ಸಹಜವಾಗಿ ಯಾವುದೇ ಕಂತಾದರೂ ಕೆಲವೊಂದು ದಿನಾಂಕಗಳು ಹೇಳಿದಾಗಲೂ ಸಹ ಕೆಲವೊಮ್ಮೆ ಏನಾಗ್ತಾಯಿತ್ತು, ಕರೆಕ್ಟಾಗಿ ಆ ದಿನಾಂಕಕ್ಕೆ ಬಿಡುಗಡೆ ಆಗ್ತಾ ಇರಲಿಲ್ಲ. ಓಕೆನಾ? ಹಾಗಾಗಿ ನಾವೇನು ಮಾಡ್ತಾಯಿದ್ವಿ ಅಂದರೆ, ಪ್ರತಿ ಕಂತಿನ ಸ್ಟೇಟಸನ್ನು ನಿಮಗೆ ಚೆಕ್ ಮಾಡಿ ತಿಳಿಸೋ ಕೆಲಸ ಮಾಡ್ತಾಯಿದ್ವಿ. ಅದು ನೋಡೋದಕ್ಕೆ ಹೋದರೆ ನಿಮಗೆ 16ನೇ ಕಂತು ನೀವು ಕೂಡ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ನಲ್ಲಿ ನವಂಬರ್ ತಿಂಗಳು 16ನೇ ಕಂತು ಅಂದರೆ ಗೃಹಲಕ್ಷ್ಮಿ 16ನೇ ಕಂತು ಅಂದರೆ ನಿಮಗೆ ನವಂಬರ್ ತಿಂಗಳ ಹಣ ಡಿಸೆಂಬರಲ್ಲಿ ಬರಬೇಕಾಗಿತ್ತು. ಜನವರಿ ಎಂಡ್ ಆದರೂ ಸಹ ನಿಮ್ಗೆ ಇನ್ನೂ ಕೂಡ ಎಲ್ರಿಗೂ ಜಮಾ ಆಗಿಲ್ಲ. ಬಟ್ ಆದರೆ ನೀವು ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಪುಷ್ ಟು DBT ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಪುಷ್ ಟು DBT ಅಂತ ಬಂದಿದೆ. ಯಾರಿಗೆ ಅಪ್ಲಿಕೇಶನ್ ಇನ್ನೂ ರಿಸೀವ್ಡ್ ಅಂತ ಇದೆ, ಅಥವಾ ಯಾರಿಗೆ ಇನ್ನೂ ಅಪ್ಲಿಕೇಶನ್ ಪೆಂಡಿಂಗ್ ಅಂತ ಇದೆ, ಯಾರಿಗೆ ಅಪ್ಲಿಕೇಶನ್ ಇನ್ನೂ ಡಿಸ್ಪ್ಲೇನೇ ಆಗ್ತಾ ಇಲ್ಲ, ಆ ರೀತಿ ಇದ್ದಾಗ ನಿಮಗೆ ಇನ್ನು ಮೊದಲ ಹಂತದಲ್ಲಿದೆ, ಪೆಂಡಿಂಗ್ ಇದ್ದಾಗ ಇನ್ನು ಮಧ್ಯಮ ಹಂತದಲ್ಲಿದೆ ಅಂತ ನಾವು ಸಹಜವಾಗಿ ಅಯ್ಯೋ ಇನ್ನೂ ಕೂಡ ಹಣ ಬರೋದು ಲೇಟ್ ಇದೆ ಅಂತ ಹೇಳ್ಬೋದು. ಯಾವಾಗ ಪುಷ್ ಟು DBTಗೆ ಬಂದಿದೆಯೋ ಅದು ಈಗ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆಯಾಗಿ ಕೊನೆಯ ಹಂತಕ್ಕೆ ಬಿಡುಗಡೆ ಹಂತಕ್ಕಂತೂ ಗೃಹಲಕ್ಷ್ಮಿ 16ನೇ ಕಂತು ಬಂದಿದೆ ಅನ್ನೋದು ಇನ್ನೊಂದು ಗುಡ್ ನ್ಯೂಸು. ಖಂಡಿತವಾಗ್ಲೂ ಕೂಡ ನೀವು ಕೂಡ ಯಾರಾದರೂ ಚೆಕ್ ಮಾಡಿ, ಈಗ ಆಲ್ರೆಡಿ ನಮ್ಮ ಕೆಲವು ವೀಕ್ಷಕರು ಕೂಡ ಚೆಕ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದಾರೆ 16ನೇ ಕಂತು ಪುಷ್ ಟು DBT ಬಂದಿದೆ ಅಂಥೇಳಿ. ನೀವು ಕೂಡ ಚೆಕ್ ಮಾಡಿ ತಿಳಿಸುವಂಥ ಕೆಲಸ ಮಾಡ್ಬೋದು. ಓಕೆನಾ? ಮತ್ತು ಇನ್ನು ಅದರ ಜೊತೆಯಲ್ಲಿ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ 16, 17ನೇ ಕಂತು ಬಂದಿಲ್ಲ, 16ನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ಅಂದರೆ, ಈಗ ಬಹುತೇಕ ಜನರಿಗೆ ಬಂದಿಲ್ಲ. ಓಕೆನಾ? ಎಲ್ಲೋ 1%, 2% ಜನರಿಗೆ ಹಣ ಬಿಡುಗಡೆ ಆಗಿರ್ಬೋದು. ಅಷ್ಟು ಹೊರತುಪಡಿಸಿ ಏನು ರೆಗ್ಯುಲರಾಗಿ ಬಿಡುಗಡೆ ಆಗ್ತಾಯಿತ್ತು ಆ ರೀತಿ ಬಿಡುಗಡೆ ಆಗಿಲ್ಲ. ಯಾಕೆಂದರೆ ಈಗೆಲ್ಲ ಬಿಡುಗಡೆ ಆಗ್ತಾ ಇದ್ದಿದ್ದು 15ನೇ ಕಂತಾಗಲಿ 14ನೇ ಕಂತಾಗಲಿ ಒಂದು 4 ದಿನಕ್ಕೆ 30-40% ಜನರಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು. ಆ ರೀತಿ ಯಾವ ಕಾರಣಕ್ಕೂ ಕೂಡ ಬಿಡುಗಡೆ ಆಗಿಲ್ಲ. ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ. ನಮಗೆ ಮಾತ್ರ ಹಣ ಬಂದಿಲ್ವೇನೋ ಅಂಥೇಳಿ. ಖಂಡಿತವಾಗ್ಲೂ ಬರುತ್ತೆ ಎಲ್ರಿಗೂ. ಜನವರಿ ಎಂಡ್ ಅಥವಾ 30, 31 ಈ ರೀತಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದರೂ ಲೇಟ್ ಆದರೆ 16 ಮತ್ತು 17ನೇ ಕಂತಿನ ಹಣವನ್ನು, ಇದು 3ನೇ ಅಪ್ಡೇಟು, 16 ಮತ್ತು 17ನೇ ಕಂತಿನ ಹಣವನ್ನು ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಒಟ್ಟಿಗೆ ನಾವು ಫೆಬ್ರವರಿಯಲ್ಲಿ ಹಣ ಜಮಾ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ. ಹಾಗಾಗಿ ನಿಮಗೆ ಈಗ ನಿನ್ನೆ ಪ್ರೂಫ್ ಕಳಿಸ್ತಿರೋರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಇನ್ನೂ 16 ಕಂತು ಬಂದಿರೋ ಪ್ರೂಫ್ ಬೇಕು ಅಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಹಾಕಿರ್ತೀನಿ. ಈಗ ಆಲ್ರೆಡಿ 16 ಮತ್ತು 17ನೇ ಕಂತಿನ ಬಗ್ಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ನಿಮಗೆ ಈಗ ಕೊನೆ ಹಂತಕ್ಕೆ ಬಂದಿದೆಯಾ ಇಲ್ಲೋ ಅನ್ನೋದು ಕೂಡ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಎಲ್ಲರೂ ಕೂಡ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.